ನಾವು ಎಫೆಸ ಪತ್ರಿಕೆ ನಾವು 4ನೇ ಅಧ್ಯಾಯವನ್ನು ಪ್ರಾರಂಭಿಸಿರುವಾಗ ಪೌಲನ ಒಂದು ಉದ್ದೇಶ ಸಭೆಯ ವಿಷಯದಲ್ಲಿ ಆತನು ತಿಳಿಸ್ತಿರುವಾಗ ಸಭೆ ಹೇಗಿರಬೇಕು, ಸಭೆಯಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು ಜವಾಬ್ದಾರಿಕೆ ಉಳ್ಳವರಾಗಿ ಕಾರ್ಯನಿರ್ವಹಿಸಬೇಕಾದರೆ ಅಲ್ಲಿ ಪ್ರತಿ ಸಂಗತಿಗಳನ್ನು ವಾಕ್ಯದ ಮೂಲಕವಾಗಿ ದೇವ ಜನರಿಗೆ ಸಭೆಗೆ ಎಲ್ಲ ರೀತಿಯಲ್ಲಿ ಅವರ ಪ್ರೋತ್ಸಾಹ ನೀಡುವಂಥ ಸಂಗತಿಗಳನ್ನು ನಾವು ವಾಕ್ಯಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಅಂದರೆ ಅದರ ಉದ್ದೇಶ ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದೇವೆ ಎಂಬುದಾಗಿ ಹೇಳಬೇಕಾದ್ರೆ, ನಾವು ಒಂದೇ ದೇಹದಲ್ಲಿ ಇರುವಂಥ ಅಂಗಾಂಗಗಳು ಅಂತ ಹೇಳಬೇಕಾದ್ರೆ ಯೇಸು ಕ್ರಿಸ್ತನು ಶಿರಸ್ಸಾಗಿರುವಾಗ ನಾವು ಸಭೆ ಅಂತ ಹೇಳಬೇಕಾದ್ರೆ ಅದು ಅಂಗವಾಗಿದೆ. ಅದರಲ್ಲಿ ನಾವು ದೇವರಿಗೆ ಕರ್ತನಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ನಡ್ಕೊಳ್ಳಬೇಕಾದ ಜವಾಬ್ದಾರಿಕೆ ಬಗ್ಗೆ ಹೇಳಲ್ಪಟ್ಟಿದೆ. ನಾವು ಈ ಸಮಯದಲ್ಲಿ ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 8ರಿಂದ 10 ವಚನಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಸತ್ಯವೇದ ಇರುವುದಾದರೂ ದಯಮಾಡಿ ನನ್ನೊಟ್ಟಿಗೆ ನೋಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಏರಿ ಹೋದನೆಂದು ಹೇಳಿದ್ದರಲ್ಲಿ ಭೂಮಿಯ ಅಧೋ ಭಾಗಕ್ಕೆ ಇಳಿದಿದ್ದಾನೆಂತಲೂ ಹೇಳಿದಾಗಾಯಿತಲ್ಲ. ಇಳಿದು ಬಂದವನು ಮೇಲಿನ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ, ಆದ್ದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು ಎಂಬುದೇ. ಇಲ್ಲಿ ಭಾಳ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನು ಮಾಡಿದಂಥ ಕಾರ್ಯ, ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ಉಣಲ್ಪಟ್ಟು ಸತ್ತು 3ನೇ ದಿವಸ ಸತ್ತವಳಿಂದ ಜೀವಿತನಾಗಿ ಎದ್ದು ಬಂದಂಥ ಸಂಗತಿಗಳು, ಅಲ್ಲಿ ಆದಂಥ ಕಾರ್ಯಗಳ ಬಗ್ಗೆ ಈ ವಾಕ್ಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ದೇವರಾತ್ಮನ ಸಹಾಯಕ್ಕಾಗಿ ನಾವು ಇದನ್ನು ಕರ್ತನ ಸಹಾಯವನ್ನು ಬೇಡಿಕೊಳ್ಳೋಣ ಮತ್ತು ಈ ವಾಕ್ಯದ ಅರ್ಥಗಳು ಏನೆಂಬುದನ್ನು ಗ್ರಹಿಸಿಕೊಳ್ಳುವಂತೆ ದೇವರೇ ನಮ್ಮ ಆತ್ಮೀಯ ಕಣ್ಣುಗಳನ್ನು ಕರಿಯ ಮಾಡು ಎಂಬುದಾಗಿ ನಾವು ಬೇಡೋಣ. ನಮ್ಮ ಪ್ರೀತಿಗಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಒಂದೊಂದು ಜೀವನ ವಾಕ್ಯಗಳು ನಮಗೆ ಹೆಚ್ಚಿನ ರೀತಿಯಲ್ಲಿ ನೀನು ಬಂದು ನಮಗೆ ನಮ್ಮ ದೇವರ ಮನುಷ್ಯನಾದಂಥ ಕರ್ತನೆ, ಪಾಪಿಗಳಾದಂಥ ನಮಗೆ ಕರ್ತನೆ ಎಂಥ ಒಂದು ಬಿಡುಗಡೆಯನ್ನು ಮಾತ್ರವಲ್ಲ ಕರ್ತನೆ, ನೀನು ಕರ್ತ 2000 ವರ್ಷಗಳ ಹಿಂದೆ ಬಂದು ಮಾಡಿದಂಥ ಶ್ರೇಷ್ಠವಾದ ರಕ್ಷಣಾ ಕಾರ್ಯ ಮಾತ್ರವಲ್ಲ ತಂದೆಯಾದ ದೇವರು ನೀನು ಘನಪಡಿಸಿದಂಥ ರೀತಿ ಪ್ರತಿ ವಾಕ್ಯಗಳಲ್ಲಿ ನಾವು ನೋಡುವಾಗ ದೇವರೇ ನಿನ್ನ ವಿಶೇಷವಾದಂಥ ಕರ್ತನೆ ಮಹಿಮೆಯನ್ನು ಪ್ರಭಾವವನ್ನು ನಾವು ಕಂಡಂಥವರಾಗಿ ನಿನಗೆ ಯೋಗ್ಯವಾದ ಆರಾಧನೆಯನ್ನು ಘನತೆಯನ್ನು ಸಲ್ಲಿಸುವಂತೆ ದೇವರೇ ನಿನ್ನ ಆತ್ಮನ ಸಹಾಯ ಕೊಡು. ಈ ದಿವಸದಲ್ಲಿ ಯಾರ್ಯಾರು ವಾಕ್ಯ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ವಾಕ್ಯ ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು. ನಾವು ಹೀಗೆ ದಿನ ಅನ್ಯೋನ್ಯತೆಯಲ್ಲಿ ಐಕ್ಯತೆಯಲ್ಲಿ ನೆಲೆಗೊಂಡು ಅಭಿವೃದ್ಧಿ ಹೊಂದುತ್ತಾ ಬರುವಂತೆ ನಿನ್ನ ಸಾರ್ಪಕ್ಕೆ ಬದಲಾಯಿಸಬೇಕೆಂಬುದಾಗಿ ಬೇಡುತ್ತೇನೆ. ಕೊರತೆ, ಸಮಸ್ಯೆ, ಚಿಂತೆ, ಬಾಧೆಯಲ್ಲಿ, ರೋಗದಲ್ಲಿ ನರಳುತ್ತಿರುವಂಥ ಎಲ್ಲ ನಮ್ಮ ಪ್ರಿಯ ಜನರಿಗಾಗಿ ಬೇಡಿಕೊಳ್ತೇನೆ ಕರ್ತನೆ. ಅನೇಕರ ಕುಟುಂಬಗಳಲ್ಲಿ ನಾನಾ ಥರ ಸಮಸ್ಯೆಗಳು ಉಂಟು ಕರ್ತನೆ, ಕೊರತೆ ಉಂಟು ಕರ್ತನೆ. ನೀನೇ ಒಬ್ಬೊಬ್ಬರ ಮೇಲೆ ದಯವಿಡು ಕರುಣಿಸು ಕರ್ತನೆ. ನೀನು ಎಲ್ಲರ ಮೇಲೆ ನೀನು ಒಡೆಯನಾಗಿದ್ದಿ. ನಮ್ಮನ್ನೆಲ್ಲ ಸ್ಥಿತಿ ಸನ್ನಿವೇಶಗಳಿಂದ ಬಿಡುಗಡೆ ಮಾಡಲು ಶಕ್ತ ನೀನೊಬ್ಬನೇ ಅಪ್ಪ. ನಿನ್ನ ಬಳಿಗೆ ಬಂದು ಎಲ್ಲವನ್ನು ಅರ್ಪಿಸಿದ್ದೇವೆ ಕರ್ತನೆ. ಈ ಸಮಯದಲ್ಲಿ ನೀನು ಪ್ರಸನ್ನತೆಯಲ್ಲಿ ತುಂಬಿಸಿ ನಮ್ಮನ್ನು ಕರ್ತನೆ ನಿನ್ನ ವಾಕ್ಯ ಸತ್ಯ ನೆಲೆಗೊಳಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ಪೌಲನ ಒಂದು ವಿಶೇಷವಾದಂಥ ಈ ಆತ್ಮನಿಂದ ನಡೆಸಲ್ಪಟ್ಟವನಾಗಿ ಯೇಸು ಕ್ರಿಸ್ತನ ಶ್ರೇಷ್ಠತೆ ಬಗ್ಗೆ ಆತನು ಹೇಳಬೇಕಾದರೆ ಇಲ್ಲಿ ಆತೇನೆಂದರೆ, ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ಅದು ತಾನು ಜಯಿಸಿದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದನ್ನು ಇಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾದ್ರೆ, ಇಲ್ಲಿ ಅದನ್ನು ಪ್ರವಾದಿ ಹೇಳ್ತಾನೆ ಅಂತ ಹೇಳಬೇಕಾದ್ರೆ ಕೀರ್ತನೆ 68 ಮತ್ತು 18ನೇ ವಚನದಲ್ಲಿ ಹೇಳಲ್ಪಟ್ಟಿರುವಂಥ ಮಾತುಗಳನ್ನು ಇಲ್ಲಿ ಅದನ್ನು ತರುತ್ತಿದ್ದಾನೆ. ಅಂದರೆ ಉದ್ದೇಶ ಯೇಸು ಕ್ರಿಸ್ತ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನು ಶಿಲುಬೆಯಲ್ಲಿ ಮಾಡಿದಂಥ ಕಾರ್ಯ ಭಾಳ ಶ್ರೇಷ್ಠವಾದ ಪ್ರಿಯರೇ. ಮನುಷ್ಯರ ಪಾಪದ ಬಿಡುಗಡೆಗಾಗಿ ಯಜ್ಞಾರ್ಪಿತನಾಗಿ ಆತನು ದೇವರು ಕೊಟ್ಟಂಥ ಕಾರ್ಯವನ್ನು, ದೇವರ ಚಿತ್ತವನ್ನು ನೆರವೇರಿಸಿ ಸಂಪೂರ್ಣಗೊಳಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ಅಲ್ಲಿರುವಂಥ ನಾವು ಎಫೆಸ ಪತ್ರಿಕೆ ನಾವು 8ರಿಂದ 11ರಲ್ಲಿ ಹೇಳಿರುವಂಥ ಸಂಗತಿಗಳನ್ನು ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಮೊದಲನೇದಾಗಿ ಯಾವ ರೀತಿ ಎಂಥ ಕಾರ್ಯ ಮಾಡಿದ್ದಾನೆ ಎಂಬುದಾಗಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಬಂದಂಥ ಉದ್ದೇಶದಲ್ಲಿ
ಪಾಪದ ಒಂದು ಭಯಂಕರವಾದ ಸ್ಥಿತಿ ಇದ್ದಂಥ ರೀತಿಯಲ್ಲಿ ದೇವರ ಅಗಲುವಿಕೆ, ದೇವರ ಶಾಪಕ್ಕೆ, ತೀರ್ಪಿಗೆ ಗುರಿಯಾದ ಮನುಷ್ಯನನ್ನು ಬಿಡುಗಡೆ ಮಾಡಬೇಕೆನ್ನುವಂಥದ್ದೇ ಆತನ ಉದ್ದೇಶವಾಗಿತ್ತು. ಸೈತಾನನ್ನು ಕಾರ್ಯಗಳು ಲಯ ಮಾಡಬೇಕೆನ್ನುವಂಥ ಇನ್ನೊಂದು ಉದ್ದೇಶವಾಯಿತು ಎಂಬುದಾಗಿ ನೋಡ್ತೇವೆ. ಅಂದರೆ ಇಲ್ಲಿರುವಂಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಸಂಪೂರ್ಣ ತಗ್ಗಿಸಿಕೊಂಡವನಾಗಿ ಆ ಒಂದು ಶಿಲುಬೆಯ ಮರಣವನ್ನು ಹೊಂದಿದಂಥ ರೀತಿಯ ಬಗ್ಗೆ ಹೇಳಲ್ಪಟ್ಟಿರುವಂಥ ರೀತಿಯ ನೋಡಬೇಕಾದ್ರೆ ಆತನು ಎಲ್ಲ ಕಾರ್ಯಗಳನ್ನು ತಂದೆಯ ದೇವರ ಚಿತ್ತಕ್ಕನುಸಾರವಾಗಿ ಮಾಡಿ ಸಂಪೂರ್ಣಗೊಳಿಸಿದ್ದಾನೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಬೋದು. ಅಂದರೆ ಯೇಸು ಕ್ರಿಸ್ತನು ಬಂದ ಉದ್ದೇಶ ಕಾರ್ಯಗಳನ್ನು ಇಲ್ಲಿ ನಾವು ಆಲೋಚಿಸಬೇಕಾದ್ರೆ ಆತನು ರಕ್ಷಣಾ ಕಾರ್ಯ ಮಾಡಿ ಸಂಪೂರ್ಣಗೊಳಿಸಿದ್ದನು. ಆ ಶಿಲುಬೆಯಲ್ಲಿ ಮಾಡಿದಂಥ ಕಾರ್ಯ ತೀರಿತು ಎಂಬುದಾಗಿ ಹೇಳಿದ ರೀತಿಯಲ್ಲಿ ಎಲ್ಲ ಸಂಪೂರ್ಣವಾಗಿ, ಅಂದರೆ ದೇವರು ಕೊಟ್ಟ ಜವಾಬ್ದಾರಿಕೆ ಮಾಡಿ ಮುಗಿಸಿ ತನ್ನ ಪ್ರಾಣವನ್ನೇ ಕೊಟ್ಟವನು. ಯೇಸು ಕ್ರಿಸ್ತನ ಪ್ರಾಣ ತೆಗೆಯೋದಕ್ಕೆ ಯಾರಿಗೂ ಸಾಧ್ಯವಿರಲಿಲ್ಲ. ಅದಕ್ಕೆ ನಾನೇ ಕೊಡ್ತೇನೆ, ತೆಗೆದುಕೊಳ್ಳುತ್ತೇನೆ ಎಂಬ ಅಧಿಕಾರ ನಾನು ತಂದೆಯಿಂದ ಹೊಂದಿದ್ದೇನೆ ಎಂಬುದಾಗಿ ಹೇಳಿದ ಆತನು. ಇಡೀ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಇರುವಂಥ ಸಂಗತಿ ಏನಂತ ಹೇಳಿದ್ರೆ, ಆತನು ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ದಾನಗಳು ಮಾಡಿದನು ಎಂಬ ಪ್ರವಾದಿ ಹೇಳುತ್ತಾನೆ ಅಂತ ಹೇಳಿದ ಮೇಲೆ 9ನೇ ವರ್ಷದಲ್ಲಿ ಏರಿ ಹೋದನೆಂದು ಹೇಳಿದ್ದರಲ್ಲಿ ಭೂಮಿ ಅದೋ ಭಾಗಕ್ಕೆ ಇಳಿದಂತಲೂ ಹೇಳಿದಾಗಾಯ್ತಲ್ಲ. ಇಳಿದು ಬಂದವನು ಮೇಲಣ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ, ಆದ್ದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು ಎಂಬುದಾಗಿ ಹೇಳಬೇಕಾದ್ರೆ ಇಲ್ಲಿ ಅದೋ ಭಾಗ ಅಂತ ಹೇಳಬೇಕಾದ್ರೆ ಯೇಸು ಕ್ರಿಸ್ತನು ಏರಿ ಹೋದನು ಎಂಬುದಾಗಿ ಹೇಳಬೇಕಾದ್ರೆ ಭೂಮಿಯ ಅದೋ ಭಾಗಕ್ಕೆ ಹೋಗಿ ಆತನು ಎಲ್ಲ ಸಂಗತಿಗಳನ್ನು ಏನಂತ ಹೇಳಿದ್ರೆ ತಂದೆಯ ದೇವರು ಮಾಡಿದಂಥ ಕಾರ್ಯಕ್ಕನುಸಾರವಾಗಿ ತಂದೆಯ ದೇವರು ತನ್ನ ಮಗನಂತ ಆತ್ಮ ಬಲದಿಂದ ಎಬ್ಬಿಸಿ ಅದು 3 ದಿವಸಗಳು ಆತನ ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟಂಥ ಸಂಗತಿ ಅಂತ ಹೇಳಬೇಕಾದ್ರೆ ಅಲ್ಲಿ 3 ಸ್ಟೇಜ್ ನೋಡ್ತೇವೆ. ಒಂದು ಭೂಮಿ ಕೆಳಗೆ ಅದೊಂದು ಸಮಾಧಿ ಅಂತ ಹೇಳಬೇಕಾದ್ರೆ ಅಲ್ಲಿ ಇನ್ನೊಂದು ವಿಷಯ ಅಂದರೆ ಹೇಡಸ್ ಎಂಬುದಾಗಿ ನೋಡ್ತೇವೆ. ಅಂದರೆ ಅಲ್ಲಿ ವಿಶ್ರಮಿಸುವಂಥ ಒಂದು ಸ್ಥಳ, ಅಂದರೆ ಪರದೈಸುವಂಥ ಅನೇಕ ಹೇಳ್ತಾರೆ. ಮತ್ತು ಅದಕ್ಕೆ ವಿಷಯದಲ್ಲಿ ಇರುವಂಥ ಸಂಗತಿ ಅಂದರೆ ಅಲ್ಲಿ ಮರಣಕ್ಕೂ ಮತ್ತು ಪುನರುತ್ಥಾನಕ್ಕೆ ಮಧ್ಯೆ ಇರುವಂಥ ಒಂದು ಸಂಗತಿ ಎಂಬುದಾಗಿ ನಾವು ಹೇಳಬಹುದು. ಅಂದರೆ ದೇವರು ತನ್ನ ಕಾರ್ಯಗಳನ್ನು ಮಾಡಿದಂಥ ರೀತಿಯಲ್ಲಿ ನೋಡಬೇಕಾದ್ರೆ ಆ ಒಂದು ವಿಶ್ರಾಂತಿಯ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಪ್ರತ್ಯೇಕವಾಗಿ ಕಂಡನಿಗೆ ಹೇಳಬೇಕಾದ್ರೆ ಇವತ್ತು ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ ಅಂತ ಹೇಳಬೇಕಾದ್ರೆ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದ ನಂತರ ಆತನ ಪರದೈಸಿಗೆ ಹೋದನು ಅಂತ ಹೇಳಬೇಕಾದ್ರೆ ಅದು ಭೂಮಿ ಅಗಾಧ ಸ್ಥಳದಲ್ಲಿದ್ದಂಥ ಒಂದು ಸ್ಥಳ ಎಂಬುದಾಗಿ ನಾವು ನೋಡ್ತೇವೆ. ಅದೋ ಭಾಗ ಎಂಬುದಾಗಿ ನಾವು ಹೇಳಬಹುದು. ಅಂದರೆ ಯೇಸು ಕ್ರಿಸ್ತನ ಒಂದು ಪುನರುತ್ಥಾನದಲ್ಲಿ ಆದಂಥ ಸಂಗತಿ ಅಂತ ಹೇಳಿದ್ರೆ ಎಲ್ಲ ಬದಲಾಯಿತು ಎಂಬುದಾಗಿ ನೋಡ್ತೇವೆ. ಎಲ್ಲ ಬದಲಾದ ಸಂಗತಿ, ಯೇಸು ಕ್ರಿಸ್ತನ ಎಲ್ಲರ ಮೇಲೆ ಜಯವನ್ನು ಸಾಧಿಸಿದ್ದಾನೆ. ಯೇಸು ಕ್ರಿಸ್ತನ ಒಂದು ಮಹಾಶಕ್ತಿ ಪ್ರಭಾವ ಏನಂತ ಹೇಳಿದ್ರೆ ಆತ ಸತ್ತವಳಿಂದ ಜೀವಿತನಾಗಿ ಎದ್ದು ಬಂದಿದ್ದಾನೆ ಎಂಬುದನ್ನು ವ್ಯಕ್ತಪಡಿಸುವಂಥದ್ದಾಗಿದೆ. ಅಂದರೆ ಯೇಸು ಕ್ರಿಸ್ತನು ಭೂಮ್ಯಾಕಾಶಗಳ ಒಡೆಯನಾಗಿದ್ದಾನೆ, ಪರಲೋಕದ ಒಡೆಯನು, ಭೂಲೋಕದ ಒಡೆಯನು, ಪಾತಾಳದ ಒಡೆಯನಾಗಿದ್ದಾನೆ. ಅಂದರೆ ಎಲ್ಲರ ಮೇಲೆ ಆತನ ತನ್ನ ಒಡೆತನವನ್ನು ಆತನು ಸಾಧಿಸಿದ್ದಾನೆ ಎಂಬುದನ್ನು ದೇವರ ವಾಕ್ಯ ಹೇಳುತ್ತದೆ. ನಾವು ಪ್ರತ್ಯೇಕವಾಗಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಒಂದು ಮಾತು, ಅಲ್ಲಿ 6ನೇ ವರ್ಷದಲ್ಲಿ ಸಹ ಒಂದು ಮಾತನ್ನು ನೋಡ್ಬೋದು. ಅಲ್ಲಿ ಯೇಸು ಕ್ರಿಸ್ತ ಸತ್ತ ನಂತರ ಅಲ್ಲಿ ದೇವದೂತರು ಹೇಳುವಂಥ ಮಾತು ನೋಡ್ರಿ, ಅಲ್ಲಿ ತಾನು ಹೇಳಿದಂತೆ ಎದ್ದಿದ್ದಾನೆ, ಆತನು ಮಲಗಿದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತ ಶಿಷ್ಯರಿಗೆ ಸತ್ತವನ್ನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನ ಕಾಣುವಿರಿ ಎಂದು ತಿಳಿಸಿರಿ. ಅಂದರೆ ಇರುವಂಥ ಸಂಗತಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಶಿಲುಬೆ ಹಾಕಲ್ಪಟ್ಟಂಥ ಯೇಸುವನ್ನು ಹುಡುಕ್ತಿದ್ದರು. ಆದರೆ ಇಲ್ಲಿ ಅದಕ್ಕೆ ದೇವದೂತರು ಹೇಳ್ತಾರೆ, ಇಲ್ಲ, ಸತ್ತು ಎದ್ದಿದ್ದಾನೆ. ಮೊದಲನೆಯ ವಾರ್ತೆಯನ್ನು ಅವರು ತಿಳಿಸಿದಂಥ ಸಂಗತಿಗಳನ್ನು ಅಲ್ಲಿ ನೋಡ್ತೇವೆ. ಅದೇ ಅಪೊಸ್ತಲ ಕೃತ್ಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಪೇತ್ರನು ಹೇಳುವಂಥ ಸಂಗತಿಗಳು ಪ್ರತ್ಯೇಕವಾಗಿ ಒಂದೊಂದು ವಿಷಯದಲ್ಲಿ ನಾವು ನೋಡಬೇಕು. ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಅದು ಹೇಳಬೇಕಾದ್ರೆ ಇರುವಂಥ ಸಂಗತಿಗಳು 8 ಮತ್ತು 9ನೇ ವರ್ಷದಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಯಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಗಮನಿಸಿ, ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಈ ಶಬ್ದ ಏನಂದರೆ ಏರಿಸಲ್ಪಟ್ಟನು. ಯೇಸು ಕ್ರಿಸ್ತನು ಆತನು ಭೂಲೋಕದಲ್ಲಿದ್ದು ಮರಣವನ್ನು ಅನುಭವಿಸಿ ಸತ್ತು ಉಣಲ್ಪಟ್ಟು 3ನೇ ದಿವಸ ಏರಿಸಲ್ಪಟ್ಟಿದ್ದಾನೆ. ಅಂದರೆ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಕೊನೆಯ ಮಾತು ಹೇಳಿದ ನಂತರ ಆತ ಏನಂತೆ ಹೇಳಿದ ಬಳಿಕ ಆತ ನೋಡುತ್ತಾ ಇದ್ದ ಹಾಗೆ ಆತ ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದರಿಂದ ಅವರ ಕಣ್ಣಿಗೆ ಮರೆಯಾದನು. ಆದರೆ ಅಲ್ಲಿ ನೋಡ್ತೇವೆ, ಪುರುಷರು ಬಂದು ಯಾವ ರೀತಿ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿಸಲ್ಪಟ್ಟಿದ್ದಾನೋ ತಿರುಗಿ ಆತ ಬರುತ್ತಾನೆ ಎಂಬುದಾಗಿ ಹೇಳುವಂಥ ಮಾತನ್ನು ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಇರುವಂಥ 11ನೇ ವರ್ಷದಲ್ಲಿ ಹೀಗೆ ನೋಡ್ತೇವೆ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ,
ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಅಥವಾ ಏರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಿಂದ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು. ಅಂದರೆ ಇಲ್ಲಿ ಇರುವಂಥ ಸತ್ಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಆತನು ಮಹಿಮೆಯೊಡನೆ ಏರಿಸಲ್ಪಟ್ಟಿದ್ದಾನೆ. ಆತನಿಗೆ ಏನಂತ ಹೇಳಿದ್ರೆ, ನಾವು ಪ್ರತ್ಯೇಕವಾಗಿ ರೋಮಪುರ ಪತ್ರಿಕೆ 10:7 ನೋಡಬೇಕಾದ್ರೆ, ಕ್ರಿಸ್ತನಲ್ಲಿ ಸತ್ತವರಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪೇತ್ರಲೋಕಕ್ಕೆ ಇಳಿದು ಹೋದರು ಎಂಬುದಾಗಿ ಒಂದು ಮಾತನಲ್ಲಿ ನೋಡ್ತೇವೆ. ಅಂದರೆ ದೇವರು ತನ್ನ ಮಗನನ್ನು ಘನಪಡಿಸಿ ಆತನಿಗೆ ಏನಂದರೆ ಮಹಿಮಾ ಸ್ಥಿತಿಯನ್ನು, ಅಂದರೆ ಪ್ರಭಾವವನ್ನು ಅನುಗ್ರಹಿಸಿ ಆತನಿಗೆ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ರೋಮ ಪತ್ರಿಕೆಯ 11:4 ನೋಡಬೇಕಾದ್ರೂ ಕೂಡ ಅಲ್ಲಿ ಇರುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ, ಗಮನಿಸ್ರಿ, ಸತ್ತ ಮೇಲೆ ಜೀವಿತನಾಗಿ ಬಂದು ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. ಯೇಸು ಕ್ರಿಸ್ತನು ಸತ್ತವಳಿಂದ ಎದ್ದು ಬಂದು ತಾನು ದೇವಕುಮಾರನೆಂಬುದಾಗಿ ಸ್ಥಾಪಿಸಲ್ಪಟ್ಟಿದ್ದಾನೆ ಎಂಬಂಥ ಸಂಗತಿಯನ್ನು ಆ ದೇವರ ವಾಕ್ಯ ಪ್ರತಿ ಭಾಗದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಫಿಲಿಪ್ಪಿ ಪತ್ರಿಕೆ 2 ನಾವು ಅದನ್ನು ಅನೇಕ ಸಾರಿ ಅದು ಓದಿದ್ದೇವೆ. 2ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿರುವಂಥ ಮಾತು ಏನಂತ ಹೇಳಿದ್ರೆ, ಭಾಳ ವಿಶೇಷವಾದಂಥ ಮಾತನಲ್ಲಿ ಆ ಪೌಲನು ತರುವಂಥ ಮಾತನ್ನು ನೋಡ್ತೇವೆ. ಈ ಕಾರಣದಿಂದ ಅಲ್ಲಿ 8ರಿಂದ ನೋಡಬೇಕಾದ್ರೆ, ಯೇಸು ಕ್ರಿಸ್ತನು ತನ್ನ ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ನೋಡ್ತೇವೆ. ಈ ಕಾರಣದಿಂದ ಅಲ್ಲಿ ಮುಂದಿನ ಮಾತು ಗಮನಿಸಿ ಏನಂತ ಹೇಳಿದ್ರೆ, ದೇವರು ಆತನನ್ನು ಏನು ಮಾಡಿದಂತೆ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದ್ದಾನೆ. ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಏನಂತೆ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳು ಎಲ್ಲರೂ ಏನಂತೆ ಯೇಸುವಿನ ಹೆಸರಿನ ಅಡ್ಡಬಿದ್ದು ಏನಂತೆ ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯ ದೇವರಿಗೆ ಘನವನ್ನು ಸಲ್ಲಿಸುವರು. ಎಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ. ಯೇಸು ಕ್ರಿಸ್ತನಲ್ಲಿ ಇದ್ದಂಥ ವಿಧೇಯತೆಯ ಭಾವ, ಶಿಲುಬೆಯ ಮರಣವನ್ನು ಹೊಂದುವಷ್ಟು ಮಟ್ಟಿಗೂ ತಂದೆಗೆ ವಿಧೇಯನಾದನು. ಆತ ಮನುಷ್ಯಾವತಾರ ಧರಿಸಿಕೊಂಡು ಆತನು ಎಂಥ ರೀತಿಯಲ್ಲಿ ತನ್ನ ತಂದೆಗೆ ಒಳಪಟ್ಟನು ಎಂಬ ತಂದೆ ಚಿತ್ತಕ್ಕೆ ಒಳಪಟ್ಟನು. ಈ ಕಾರಣದಿಂದ ಅದೇ ಪೌಲನು ಹೇಳುವಂಥ ಮಾತು, ಈ ಕಾರಣದಿಂದ ದೇವರು ಆತನನ್ನು ಏನು ಮಾಡಿದ್ದಾನೆ, ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ. ಮೊದಲಿದಂಥ ಮಹಿಮೆ ಯೇಸುಸ್ವಾಮಿ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಅದನ್ನು ನೋಡಬೇಕಾದ್ರೆ, ತಂದೆಯೇ ಮೊದಲಿದಂಥ ಮಹಿಮೆ ನನಗೆ ಸೇರಿಸು ಎಂಬುದಾಗಿ ಹೇಳಿದಂಥ ಮಾತನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಯೇಸು ಕ್ರಿಸ್ತನ ಮಹಿಮೆ ನೋಡಬೇಕಾದ್ರೆ ಭಾಳ ವಿಶೇಷವಾದ್ದು ಎಂಬುದನ್ನು ಗಮನಿಸ್ತೀವಿ. ದೇವರ ವಾಕ್ಯದ ಎಲ್ಲ ಭಾಗದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಲ್ಲಿ ನಾವು ಇಬ್ರಿಯ ಪತ್ರಿಕೆ ಒಂದು ಮಾತನ್ನು ನೋಡೋಣ. ಅಲ್ಲಿರುವಂಥ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. 1:3 ಅಲ್ಲಿ ಇಬ್ರಿಯ ಗ್ರಂಥಕರ್ತನು ಹೀಗೆ ಹೇಳ್ತಿದ್ದಾನೆ ಯೇಸು ಕ್ರಿಸ್ತನ ಬಗ್ಗೆ, ಈತನು ಅಂದರೆ ಯೇಸು ಕ್ರಿಸ್ತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇಲ್ಲಿ ನಾವು ಆಲೋಚಿಸಿರುವಂಥ ಸಂಗತಿ, ಯೇಸು ಕ್ರಿಸ್ತನು ಎಲ್ಲ ಕಾರ್ಯಗಳು ಮಾಡಿ ಏರಿಸಲ್ಪಟ್ಟಿದ್ದಾನೆ. ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ಪರಲೋಕದಲ್ಲಿ ಅದಿರುವಂಥ ಸ್ಥಾನ, ಅದರ ಮಹಿಮೆ, ಘನತೆ ಏನೆಂಬುದನ್ನು ಈ ಎಲ್ಲ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಯೇಸು ಕ್ರಿಸ್ತನು ಮನುಷ್ಯಾವತಾರ ಧರಿಸಿ ಬಂದಂಥ ಉದ್ದೇಶ ಏನಂತ ಹೇಳಿದ್ರೆ, ಪಾಪಿಗಳಾದ ನಮ್ಮನ್ನು ರಕ್ಷಿಸಬೇಕೆಂಬಂಥ ಆಲೋಚನೆ. ಬೇರೆ ಯಾವ ಮಾರ್ಗ ಇರಲಿಲ್ಲ ಮನುಷ್ಯನಿಗೆ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ. ದೇವರ ಮುಂದೆ ಅಪರಾಧಿಗಳು, ದಂಡನೆಗೆ, ತೀರ್ಪಿಗೆ ನರಕ ಪಾತ್ರರಾಗಿದ್ದಂಥ ಮನುಷ್ಯರಾಗಿದ್ದಂಥ ನಾವು, ಇಡೀ ಲೋಕ, ಯಾವ ದೇಶದವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲ ಕುಲ, ಭಾಷೆ, ಜನಾಂಗದವರು ದೇವರ ಮುಂದೆ ಅಪರಾಧಿಗಳಾಗಿದ್ದಂಥವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರಿಂದ ದೂರವಾಗಿ ಪ್ರತ್ಯೇಕವಾಗಿದ್ದಂಥವರು, ಇಂಥ ಕನಿಷ್ಠರಾಗಿದ್ದಂಥ ನಮ್ಮನ್ನು ದೇವರು ಪ್ರೀತಿ ಮಾಡಿ ನಮ್ಮನ್ನು ರಕ್ಷಿಸಬೇಕೆಂಬಂಥ ಆಲೋಚನೆಯಲ್ಲಿ ಯೇಸು ಕ್ರಿಸ್ತನನ್ನು ತಗ್ಗಿಸಿಕೊಂಡವನಾಗಿ, ದೀನತೆಯುಳ್ಳವನಾಗಿ, ನಮ್ರತೆಯುಳ್ಳವನಾಗಿ ಶಿಲುಬೆಯ ಮರಣವನ್ನು ಹೊಂದುವಷ್ಟು ಮಟ್ಟಿಗೂ ತಂದೆ ಚಿತ್ತಕ್ಕೆ ಒಳಗಾದ್ದರಿಂದ, ಅದಕ್ಕೆ ಪೌಲನು ಹೇಳ್ತಾನೆ, ಈ ಕಾರಣದಿಂದ ದೇವರು ಆತನನ್ನು ಏನಂತ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದ್ದಾನೆ. ಎಂಥ ಒಂದು ಶ್ರೇಷ್ಠವಾದಂಥ ಸಂಗತಿ. ದೇವರ ವಾಕ್ಯ ಹೇಳ್ತದೆ, ಪ್ರತಿಯೊಂದು ಮೊಣಕಾಲುಗಳು, ಪ್ರತಿಯೊಂದು ನಾಲಿಗೆ, ಈ ದಿವಸದಲ್ಲಿ ಅನೇಕರು ಯೇಸು ಕ್ರಿಸ್ತನ ಹೆಸರು ಹೇಳಿದರೆ ಅನೇಕರು ಸಿಟ್ಟು ಭಯಂಕರವಾದ ರೀತಿಯಲ್ಲಿ ಹಲ್ಲು ಕಡಿಯುತ್ತಾರೆ.
ಅನೇಕ ವಿರೋಧತೆಗಳು, ಅನೇಕ ದೇವರ ಸೇವಕರುಗಳನ್ನು ಕೊಲ್ತಾ ಇದ್ದಾರೆ. ನಾನಾ ಸಂಗತಿಗಳು ಲೋಕದಲ್ಲಿ ನಡೆಯುತ್ತಾ ಇದೆ. ದೇವರ ದೃಷ್ಟಿ ಇಡೀ ಲೋಕದ ಮೇಲೆ ಉಂಟು, ಎಲ್ಲ ರೀತಿ ಏನೇನಾಗ್ತಾ ಇದೆ ಎಂಬುದಾಗಿ. ಪ್ರಿಯರೇ, ಒಂದಿನ ಬರ್ತದೆ, ಈ ದಿವಸದಲ್ಲಿ ಅನೇಕರು ಕ್ರಿಸ್ತ ವಿರೋಧಿಗಳಾಗಿದ್ದಾರೆ. ಯೇಸು ಕ್ರಿಸ್ತನಿಗೆ ತಿರಸ್ಕರಿಸುವಂಥವರು, ಅವಿಧೇಯರು ಮಾತ್ರ ಅಲ್ಲ, ಅನೇಕ ರೀತಿ ನೋಡಬೇಕಾದ್ರೆ ಈ ದಿವಸಗಳಲ್ಲಿ ದೇವರ ವಾಕ್ಯವನ್ನು ಬೈಬಲ್ ಸುಡುವಂಥವರು, ದೇವ ಜನರನ್ನು ಕೊಲ್ಲುವಂಥವರು, ನಾನಾ ರೀತಿ ನಡೀತಾ ಇದೆ. ಆದರೆ ಯೇಸು ಕ್ರಿಸ್ತನ ಪ್ರಭಾವದಿಂದ ಮಹಿಮೆಗೆ ಬರುವಾಗ ಬೆಟ್ಟಗಳೇ ನಮ್ಮ ಮೇಲೆ ಬೀಳ್ರಿ ಎಂಬುದಾಗಿ ಕೂಗಿಕೊಳ್ಳುವಂಥ ದಿವಸ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದರೆ ಯಾರು ದೇವರ ಸನ್ನಿಧಾನದಲ್ಲಿ, ದೇವರ ದೃಷ್ಟಿಯಲ್ಲಿ ತಪ್ಪಿಸಿಕೊಳ್ಳೋ ಸಾಧ್ಯತೆ ಇಲ್ಲ. ದೇವರ ಅಧಿಕಾರದ ಮುಂದೆ ನಿಲ್ಲೋಕ್ಕೆ ಯಾರು ಸಾಧ್ಯತೆ ಇಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನ ಘನತೆ, ಮಹಿಮೆಯ ಪ್ರಭಾವ ಎಷ್ಟು ವಿಶೇಷವಾದದ್ದು. ಪ್ರಿಯರೇ, ದೇವರ ಅಧಿಕಾರವನ್ನು ವಿರೋಧಿಸುವಂಥ ಯಾವ ವ್ಯಕ್ತಿ ಇಲ್ಲ. ಈ ದಿನಗಳಲ್ಲಿ ಸೈತಾನನು ಏನು ಮಾಡಿದ್ದಾನೆ? ಜನರ ಮನಸ್ಸನ್ನು, ಹೃದಯಗಳ ಮಂಕು ಮಾಡಿದ್ದಾನೆ. ಅದರಿಂದ ಅವ್ರಿಗೆ ಗೊತ್ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ. ಅದರಿಂದ ಸೈತಾನನ ಕ್ರಿಯೆಗಳು, ಕಾರ್ಯಗಳು ಜನರಲ್ಲಿ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಅಂಧಕಾರದಲ್ಲಿ ಸೈತಾನ ಬಂಧಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಅದರಿಂದ ಒಂದು ದಿನ ಬರ್ತದೆ, ದೇವರ ವಾಕ್ಯ ಹೇಳ್ತದೆ, ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವಂಥದ್ದು ಭಯಂಕರವಾದದ್ದು ಎಂಬುದಾಗಿ. ಭಯಂಕರವಾದದ್ದು. ಪ್ರಿಯರೇ, ಈ ಕೃಪೆಯ ಕಾಲ ದೇವರು ಕೊಟ್ಟಿರುವಂಥದ್ದು. ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು, ಯೇಸು ಕ್ರಿಸ್ತನು ತಂದೆ ಚಿತ್ತ ಒಳಗಾಗಿ ವಿಧಿಯನಾಗಿ ಎಲ್ಲ ಕಾರ್ಯ ಮಾಡಿ ಮುಗಿಸಿ ದೇವರ ಆತನನ್ನು ಘನಪಡಿಸಿ ತನ್ನ ದೇವರ ವಾಕ್ಯ ಹೇಳ್ತದೆ, ಬಲಗಡೆಯಲ್ಲಿ ಕೂಡಿಸಿಕೊಂಡಿದ್ದಾನೆ ಎಂಬುದಾಗಿ. ದೇವರ ಮಹಿಮೆಯ ಪ್ರಭಾವ ಆತನಿಗೆ ಕೊಡಲ್ಪಟ್ಟಿತ್ತು ಎಂಬುದನ್ನು ದೇವರ ವಾಕ್ಯ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಅಂದರೆ ಯೇಸು ಕ್ರಿಸ್ತನ ಅಧಿಕಾರ ಭಾಳ ಶ್ರೇಷ್ಠವಾದ. ಪ್ರಿಯರೇ, ತಂದೆಯ ದೇವರು ತನ್ನ ಅಂದರೆ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಕೊಟ್ಟಿರುವಂಥ ಕೀರ್ತಿ, ಮಾನ, ಪ್ರಭಾವವನ್ನು ಆತನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದರಿಂದ ಈ ಸಂಗತಿಗಳು ನಾವು ಇದು ನೋಡಬೇಕಾದ್ರೆ ಎಫೆಸ ಪತ್ರಿಕೆಯ ಒಂದು ಮಾತು ಬರೆಯಲ್ಪಟ್ಟಿದೆ. 1:20-21 ನಾವು ದೇವರ ಆ ವಾಕ್ಯದ ಸತ್ಯದ ಪ್ರತ್ಯೇಕವಾಗಿ ಅದನ್ನು ಅನೇಕ ಸರಿ ಆಲೋಚನೆ ಮಾಡಿದ್ದೇವೆ. ಅಲ್ಲಿ ಇರುವಂಥ ಸಂಗತಿ ನೋಡ್ರಿ, ಅಲ್ಲಿ ದೇವರು ತನ್ನ ಮಗನ ಯೇಸು ಕ್ರಿಸ್ತನಿಗೆ ಮಾಡಿರುವಂಥ ಕಾರ್ಯಗಳ ಬಗ್ಗೆ ಹೇಳಿದಂಥ ಸಂಗತಿ ಇನ್ನೊಂದು ಮಾತು ಇಲ್ಲಿ ಉಂಟು. ಇಲ್ಲಿ ಎಫೆಸ 1:20-21 ಆತನ ಬಲಾತಿಶಯವು ಎಷ್ಟು ಮಹತ್ತರವಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಏನಂತೆ ಅದು? ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ, ನೋಡ್ರಿ, ಗಮನಿಸ್ರಿ, ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಇಲ್ಲಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸಿದಂಥ ರೀತಿ, ಇಲ್ಲಿ ಪೌಲನು ಅದನ್ನು ದೇವರ ಆತ್ಮನ ನಡೆಸುವಿಕೆಗೆ ಅನುಸಾರವಾದ ರೀತಿಯಲ್ಲಿ ಆತ ಹೇಳಬೇಕಾದ್ರೆ ಆತನೆಂದರೆ ಅತಿಶಯವು ದೇವರ ಬಲಾಢ್ಯ ಕಾರ್ಯಗಳು, ಸರ್ವಾಧಿಕಾರದ ಕಾರ್ಯಗಳು ಹೇಗೆ ದೇವರು ಯೇಸು ಕ್ರಿಸ್ತನಲ್ಲಿ ಅದು ಪರಿಪೂರ್ಣಗೊಳಿಸಿದನು ಎಂಬುದನ್ನು ಸತ್ತ ಮೇಲೆ ಆತನ ಸಂಗತಿ ಬಗ್ಗೆ ಹೇಳಲ್ಪಟ್ಟಿದೆ. ಅಂದರೆ ಆತ ಸತ್ತಿದ್ದ ಯೇಸುವನ್ನು ಏನು ಮಾಡಿ ಬದುಕಿಸಿ ಪರಲೋಕದೊಳಗೆ ಏನಂತೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭಾತ್ವದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರ ಬರುವ ಲೋಕದ ಮೇಲೆ ಎಸೆಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡರು. ಅಂದರೆ ಈ ಯೇಸು ಕ್ರಿಸ್ತನ ಮಹಿಮೆಯ ಪ್ರಭಾವ ಮನುಷ್ಯ ಜ್ಞಾನದಿಂದ ತಿಳ್ಕೊಳ್ಳಲಾರೆ. ಪ್ರಿಯರೇ, ಯೇಸು ಕ್ರಿಸ್ತ ನೆನ್ನೆಯಿದ್ದಾಗ ಇವತ್ತು ನಿರಂತರವಾಗಿದ್ದಾನೆ ಎಂಬ ದೇವರ ವಾಕ್ಯ ಹೇಳ್ತದೆ. ಆತನ ಅಧಿಕಾರ, ಮಹತ್ವ, ಪ್ರಭಾವ, ಮಹಿಮೆಯನ್ನು ಒಬ್ಬ ವ್ಯಕ್ತಿ ಕಾಣುವಾಗ, ಅನುಭವಿಸುವಾಗ ಆತನಿಗೆ ಅಡ್ಡ ಬಿದ್ದು ಆರಾಧನೆ ಸಲ್ಲಿಸ್ತೇವೆ. ಪ್ರಕಟಣೆ ನಾವು 4:5 ನೋಡಬೇಕಾದ್ರೆ ಕೋಟ್ಯಾನುಕೋಟಿ ದೇವದೂತರು, 4 ಮಂದಿ ಕೆರೂಬಿಗಳು, 24 ಮಂದಿ ಹಿರಿಯರು ನೋಡಬೇಕಾದ್ರೆ ಲಕ್ಷಾಂತರ, ಕೋಟ್ಯಾಂತರ ದೇವದೂತರು ಯೇಸು ಕ್ರಿಸ್ತನ ಮೇಲೆ ಅಡ್ಡ ಬಿದ್ದು ಆತನಿಗೆ ಆರಾಧನೆ ಸಲ್ಲಿಸುವಂಥ ರೀತಿ, ಆತ ಪರಿಶುದ್ಧನು 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 ಎಂಬುದಾಗಿ ಆರಾಧನೆ ಸಲ್ಲಿಸುವಂಥ ಸಂಗತಿ. ಅಂದರೆ ಯೇಸು ಕ್ರಿಸ್ತನು ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ನಾವು ಈ ವಾಕ್ಯಗಳನ್ನು ಧ್ಯಾನಿಸುವಾಗ ಯೇಸು ಕ್ರಿಸ್ತನ ಘನತೆ, ಮಹಿಮೆಯ ಪ್ರಭಾವ ನಾವು ಅದನ್ನು ಅರಿಯುವಂಥ ಸಮಯದಲ್ಲಿ ದೇವರು ಆತನನ್ನು ಯಾವ ರೀತಿಯಲ್ಲಿ ಮಯಪಡಿಸಿದ್ದಾನೆ ಅಂತ ಹೇಳಬೇಕಾದ್ರೆ ದೇವರು ಕೊಟ್ಟಂಥ ಕಾರ್ಯವನ್ನು, ತನ್ನ ಚಿತ್ತವನ್ನು, ಆಲೋಚನೆಯನ್ನು ಆತನು ಮಾಡಿ ಮುಗಿಸಿ ತಂದೆಯ ದೇವರ ಕೈ ಅರ್ಪಿಸಿದಾಗ ತಂದೆಯ ದೇವರು
ಆತನು ಏನು ಮಾಡಿದ್ದಾನೆ? ಸತ್ತವಳಿಂದ ಜೀವಿತನ ಎಬ್ಬಿಸಿ ತನ್ನ ಬಲಗಡೆಯಲ್ಲಿ ಆತನ ಕೂಡಿಸಿಕೊಂಡಿದ್ದಾನೆ. ಎಲ್ಲ ಅಧಿಕಾರ ಆತನಿಗೆ ಕೊಡಲ್ಪಟ್ಟಿದೆ. ಇಷ್ಟೇ ಅಲ್ಲ, ಯೇಸುವಿನ ಹೆಸರು ಹೇಳಿಕೊಂಡು ಎಲ್ಲರ ಅಡ್ಡ ಬಿದ್ದು ಆರಾಧಿಸುವಂಥ ದಿನ ಉಂಟು. ಅದಕ್ಕೋಸ್ಕರ ಯಾರು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇಲ್ಲ ಪ್ರಿಯರೇ, ಯಾರು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇಲ್ಲ. ದೇವರ ವಾಕ್ಯದ ಒಂದು ಸತ್ಯತೆಯನ್ನು ನೋಡಬೇಕಾದ್ರೆ ಅದಕ್ಕೋಸ್ಕರ ಪೇತ್ರನು ಇನ್ನೊಂದು ಮಾತನ್ನು ನೋಡ್ತಾ 2ನೇ ಇದರಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ 2:31 ಹೀಗೆ ಉಂಟು. ಅದನ್ನು ಗಮನಿಸುವಾಗ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಅದೇ ವಿಷಯದಲ್ಲಿ ಅದು ಪೇತ್ರನು ಹೇಳಬೇಕಾದ್ರೆ 31 ಓದುವಾಗ ಅಲ್ಲಿ ಹೀಗೆ ಉಂಟು. ಅವನು ಪ್ರವಾದಿಯಾಗಿದ್ದು ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳರಿಸುತ್ತೇನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲ. ಯೇಸು ಕ್ರಿಸ್ತನನ್ನು ನೋಡಿ ಹೇಳಬೇಕಾದ್ರೆ ಆತನು ಸತ್ತ ಮೇಲೆ ಪಾತಾಳದಲ್ಲಿ ಬಿಡಲ್ಪಡಲಿಲ್ಲ ವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ ಎಂಬುದಾಗಿ ಅದು ಹೇಳ್ತಿದ್ದಾನೆ. ಅಲ್ಲಿ ಪೇತ್ರನ ಪ್ರಸಂಗದಲ್ಲಿ ಆತನು 3,000 ಜನರಿಗೆ ಹೇಳಬೇಕಾದ್ರೆ ರಕ್ಷಿಸಲ್ಪಟ್ಟಂಥ ರೀತಿ ನೋಡಬೇಕಾದ್ರೆ ಇಲ್ಲಿ ಪವಿತ್ರಾತ್ಮ ಪ್ರೇರಿತನಾಗಿ ಆತನು ಯೇಸು ಕ್ರಿಸ್ತನ ಕಾರ್ಯಗಳು ಹೇಗಿರ್ತದೆ, ಆತನು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೂಡಿಸಲ್ಪಟ್ಟನು, ಆತ ಸತ್ತನು ಮತ್ತು ಎಬ್ಬಿಸಲ್ಪಟ್ಟನು, ದೇವರು ಮಾಡಿದಂಥ ಅತಿಶಯವಾದಂಥ ಕಾರ್ಯದ ಬಗ್ಗೆ ಈ ವಾಕ್ಯ ಹೇಳ್ತಾರೆ. ಅಷ್ಟೇ ಅಲ್ಲ, ನಾವು ಅದಕ್ಕೆ ಏನಂತ ಹೇಳಿದ್ರೆ ಸಾಕ್ಷಿಗಳಾಗಿದ್ದೇವೆ. ಯೇಸುವನ್ನು ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದು. ಅದರಿಂದ ಪ್ರಿಯರೇ, ಈ ವಾಕ್ಯಗಳನ್ನು ಧ್ಯಾನಿಸುವಂಥ ಸಮಯದಲ್ಲಿ ಅನೇಕ ಸಂಗತಿಗಳು ಉಂಟು. ಆದರೆ ನನಗೆ ಹೆಚ್ಚಿನ ಸಮಯ ಇಲ್ಲದೆ ಹೋದ್ರಿಂದ ನಾನು ಇಲ್ಲಿಗೆ ಮುಗಿಸ್ತೇನೆ. ಅಂದರೆ ಇರ್ತಕ್ಕಂಥ ಸಂಗತಿ ಅಂದರೆ ಯೇಸು ಕ್ರಿಸ್ತನ ಮಹಿಮೆ, ಘನತೆ, ಪ್ರಭಾವ ಅದನ್ನು ಮನುಷ್ಯ ಜ್ಞಾನದಿಂದ ಅದು ತಿಳ್ಕೊಳ್ಳೋ ಸಾಧ್ಯತೆ ಇಲ್ಲ. ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂಥ ಕಾರ್ಯ ಜವಾಬ್ದಾರಿಗೆ ಆತ ಮಾಡಿ ಸಂಪೂರ್ಣಗೊಳಿಸಿ ಈಗ ತಂದೆಯ ಬಲಗಳಲ್ಲಿ ಸಿಂಹಾಸನಾರೂಢನಾಗಿದ್ದಾನೆ. ಇನ್ನೊಂದು ಸತ್ಯ ಏನಂದರೆ ಯೇಸು ಕ್ರಿಸ್ತನ ಮಹಿಮೆಯೊಡನೆ ಬರಲಿಕ್ಕಿದ್ದಾನೆ ಪ್ರಿಯರೇ. ನಾಗಲೇ ಅದನ್ನು ನಾವು ಅಪೊಸ್ತಲರ ಕೃತ್ಯದಲ್ಲಿ ಮಾಡಿದ್ದೇವೆ. ಯೇಸು ಕ್ರಿಸ್ತನು ಪ್ರಭಾವದೊಡನೆ ಮಹಿಮೆಯೊಡನೆ ಆತನು ತಿರುಗಿ ಬರುವಾತನಾಗಿದ್ದಾನೆ. ಆತನ ಪ್ರಕಟಣೆ ಪುಸ್ತಕದಲ್ಲಿ ನೋಡಬೇಕಾದ್ರೆ ಎಂಥ ಒಂದು ಶ್ರೇಷ್ಠ ಸಂಗತಿ. ಆತ ಏರಿಸಲ್ಪಟ್ಟ ಮೇಲೆ ಆ ದೇವ ತಂದೆ ಬಲಗಡೆ ಸಿಂಹಾಸನನಾಗಿರುವಾಗ ಎಲ್ಲ ಆರಾಧನೆಗೆ ಯೋಗ್ಯನಾಗಿರುವಂಥ ಸಮಯದಲ್ಲಿ ಈ ದಿನಗಳಲ್ಲಿ ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬರ ಜೀವಿತದ ಮೂಲಕವಾಗಿ ಆತನು ಮಹಿಮೆಯನ್ನು ಹೊಂದುವಂಥವನಾಗಿದ್ದಾನೆ. ಸುವಾರ್ತೆ ಈ ದಿವಸ ಎಲ್ಲ ಕಡೆ ಸಾಲ್ಪಡ್ತಾ ಇದೆ. ಕಾರಣ ಜನರು ಪಾಪದಿಂದ ಬಿಡುಗಡೆ ಹೊಂದಿ, ಸೈತಾನ ಬಿಡುಗಡೆ ಹೊಂದಿ ಜೀವಸ್ವರೂಪನ ದೇವರನ್ನು ಆರಾಧಿಸಬೇಕೆಂಬಂಥ ರೀತಿಯಲ್ಲಿ. ಆದ್ದರಿಂದ ಪ್ರಿಯರೇ, ಈ ವಿಷಯಗಳಲ್ಲಿ ನಾವು ಹೆಚ್ಚಾಗಿ ನಾವು ಕರ್ತನ ಕೃಪೆಯನ್ನು ಆಶ್ರಯಿಸಿ, ದೇವರೇ ನಿನ್ನ ಆತ್ಮನ ಕಾರ್ಯ ಸಾಹಸ ಅನೇಕರು ಸತ್ಯವನ್ನು ಕಂಡುಕೊಂಡು ಬಳಿಗೆ ಬರುವಂತೆ ಮಾಡು ಎಂಬುದಾಗಿ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ಎಬ್ಬಿಸಿದಂಥ ರೀತಿಯಲ್ಲಿ, ಮಹಿಮೆಪಡಿಸಿದಂಥ ರೀತಿಯಲ್ಲಿ ದಿನ ಅನೇಕರು ಸತ್ಯವನ್ನು ಕಂಡು ನಿನ್ನ ಆರಾಧಿಸಬೇಕಪ್ಪ. ಸತ್ಯವನ್ನು ತಿಳಿದು ನಿನ್ನಿಂದ ಬಿಡುಗಡೆ ಹೊಂದಿ ನಿನ್ನ ಪ್ರೀತಿಯಲ್ಲಿ ಐಕ್ಯವಾಗಿ ನಿನ್ನ ಸುವಾರ್ತೆ ಇತರರಿಗೆ ಪ್ರಕಟಿಸುವಂಥ ರೀತಿಯಲ್ಲಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ. ಪರಿಶುದ್ಧ ದೇವರ ಆಲಯ, ಪರಿಶುದ್ಧ ದೇವರ ಆಲಯ, ಅದು ವ್ಯಾಪಾರ ಸ್ಥಳವಲ್ಲ, ಅದು ವ್ಯಾಪಾರ ಸ್ಥಳವಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳ್ಳರ ಗವಿಯಲ್ಲ.
ಸ್ವರ ಕೇಳಿ ಆತನ ಪಾದದಲ್ಲಿ ದರ್ಶನ ಪಡೆಯುವ ಮಂದಿರ. ತಂದೆಯ ಸ್ವರ ಕೇಳಿ ಆತನ ಪಾದದಲ್ಲಿ ದರ್ಶನ ಪಡೆಯುವ ಮಂದಿರ. ಪ್ರೀತಿಯ ಸಾಗರ ಪ್ರಾರ್ಥನಾಲಯ ಕರುಣೆ ತಂದೆಯ ಮನೆ ಹೌದು. ಕರುಣೆ ತಂದೆಯ ಮನೆ ಹೌದು. ನಮ್ಮ ತಂದೆಯ ಮನೆ ಹೌದು. ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು. ಅದು ಕಳ್ಳರ ಗವಿಯಲ್ಲ. ದೇವ ಭಕ್ತರು ಕೂಡಿ ಜೀವ ವಾಕ್ಯವ ಕೇಳಿ ಚೈತನ್ಯ ಪಡೆಯುವ ಮಂದಿರ. ದೇವ ಭಕ್ತರು ಕೂಡಿ ಜೀವ ವಾಕ್ಯವ ಕೇಳಿ ಚೈತನ್ಯ ಪಡೆಯುವ ಮಂದಿರ. ಆತ್ಮನ ಶಕ್ತಿಯಿಂದ ಆನಂದ ತೈಲದಿಂದ ಅಭಿಷೇಕ ಹೊಂದುವ ಮನೆ ಹೌದು. ಅಭಿಷೇಕ ಹೊಂದುವ ಮನೆ ಹೌದು. ನಮ್ಮ ತಂದೆಯ ಮನೆ ಹೌದು. ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು. ಅದು ಕಳ್ಳರ ಗವಿಯಲ್ಲ. ಕರ್ತನ ನಾಮವನ್ನು ಸ್ವರ ಎತ್ತಿ ಹಾಡಿ ನಾವು ಜೈಕಾರ ಮಾಡುವ ಮಂದಿರ. ಕರ್ತನ ನಾಮವನ್ನು ಸ್ವರ ಎತ್ತಿ ಹಾಡಿ ನಾವು ಜೈಕಾರ ಮಾಡುವ ಮಂದಿರ. ಆತನ ಮಾರ್ಗಗಳ ಉನ್ನತ ಯೋಜನೆಯ ಜ್ಞಾನ ಪಡೆಯುವ ಮನೆ ಹೌದು. ಜ್ಞಾನ ಪಡೆಯುವ ಮನೆ ಹೌದು. ನಮ್ಮ ತಂದೆಯ ಮನೆ ಹೌದು. ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು. ಅದು ಕಳ್ಳರ ಗವಿಯಲ್ಲ. ಪರಿಶುದ್ಧ ದೇವರ ಆಲಯ. ಪರಿಶುದ್ಧ ದೇವರ ಆಲಯ. ಅದು ವ್ಯಾಪಾರ ಸ್ಥಳವಲ್ಲ. ಅದು ವ್ಯಾಪಾರ ಸ್ಥಳವಲ್ಲ. ಅದು ವ್ಯಾಪಾರ ಸ್ಥಳವಲ್ಲ.